ಸಚಿವ ಸಂಪುಟ ವಿಸ್ತರಣೆ ತಡವಾದ ಕಾರಣ ಪದೇ ಪದೇ ಅಧಿವೇಶನ ಕೂಡ ಮುಂದೂಡಿಕೆ ಮಾಡಲಾಗಿತ್ತು. ಆದರೆ ಈಗ ಆಗಸ್ಟ್ 13ರಿಂದ ರಾಜ್ಯ ಮುಂಗಾರು ಅಧಿವೇಶನ ನಿಗದಿ ಆಗಿದೆ. ಸರ್ಕಾರದ ಮೇಲೆ ಮುಗಿಬೀಳೋದಕ್ಕೆ ವಿಪಕ್ಷಗಳು ತಯಾರಿಯನ್ನು ನಡೆಸಿದ್ರೆ ಸವಾಲುಗಳನ್ನು ಎದುರಿಸೋದಕ್ಕೆ ಸರ್ಕಾರ ಸನ್ನದ್ದವಾಗಿದೆ. ಆಗಸ್ಟ್ 13ರಿಂದ ಮುಂಗಾರು ಅಧಿವೇಶನ. ಆಡಳಿತ ಪಕ್ಷವನ್ನ ಕಟ್ಟಿಹಾಕಲು ವಿಪಕ್ಷಗಳ ಪ್ಲಾನ್. ವಿಪಕ್ಷಗಳಿಗೆ ಉತ್ತರಿಸಲು ಡಿಕೆ ಸರ್ಕಾರ ತಯಾರಿ. ಸಿಎಂ ಆಗಿ ಡಿಕೆ ಶಿವಕುಮಾರ್ ಇದೇ ಮೊದಲ ಬಾರಿಗೆ ಅಧಿವೇಶನವನ್ನ ಎದುರಿಸಲಿದ್ದಾರೆ. ಈಗಾಗಲೇ ಸಚಿವ ಸಂಪುಟ ವಿಸ್ತರಣೆ ಆಗಬೇಕಾಗಿದ್ದು ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಸಿಗದ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ವಿಸ್ತರಣೆ ಪ್ರಕ್ರಿಯೆ ನಡೆಯುತ್ತಲೇ ಇದೆ. ಆದರೆ ಇದರ ನಡುವೆ ಮುಂಗಾರು ಅಧಿವೇಶನ ನಡೆಸಲು ಸರ್ಕಾರ ದಿನಾಂಕವನ್ನು ನಿಗದಿ ಮಾಡಿದ್ದು ಆಗಸ್ಟ್ 13ರಿಂದ 27ರವರೆಗೂ ಕೂಡ ಅಧಿವೇಶನ ನಡೆಸಲು ರಾಜ್ಯಪಾಲರು ಅಧಿಕೃತ ಆದೇಶವನ್ನ ಹೊರಡಿಸಿದ್ದಾರೆ. ಹೊಸ ಸರ್ಕಾರಕ್ಕೆ ಸಾಲು ಸಾಲು ಸವಾಲುಗಳಿದ್ದು ವಿಪಕ್ಷಗಳು ಸರ್ಕಾರದ ಮೇಲೆ ಮುಗಿಬೀಳಲು ಸಕಲ ರೀತಿಯಾಗಿ ತಯಾರಿ ನಡೆಸಿವೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 10 ಹಲವು ವಿಚಾರಗಳನ್ನಿಟ್ಟುಕೊಂಡು ನೂತನ ಸಿಎಂ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟ ಸದಸ್ಯರನ್ನ ತರಾಟೆಗೆ ತೆಗೆದುಕೊಳ್ಳಲು ಬೇಕಾದಂತಹ ಮಾಹಿತಿಯನ್ನ ಕಲೆ ಹಾಕಿವೆ. ಮಳೆಯಾಗದೆ ಕಾಡುತ್ತಿರೋ ಬರದ ಸಮಸ್ಯೆ, ಉದ್ಯೋಗ ಭರ್ತಿ ಮಾಡದೆ ಸರ್ಕಾರದ ಕುಂಟುನೆಪ, ಬಿಡದಿ ಟೌನ್ಶಿಪ್ ಹೆಸರಲ್ಲಿ ರೈತರ ಭೂಮಿ ವಶ, ಎಸ್ಐಆರ್ ಪ್ರಕ್ರಿಯೆ ಮತ್ತು ಪಿಸಿಆರ್ ವಿಚಾರ, ಕಸದ ಹೆಸರಲ್ಲಿ 30 ವರ್ಷಕ್ಕೆ ಟೆಂಡರ್ ಪ್ರಕ್ರಿಯೆ, ಗೃಹಲಕ್ಷ್ಮಿಯ 5,000 ಕೋಟಿ ಪಾವತಿಯಾಗಿಲ್ಲ. ಹೀಗೆ ಸಾಲು ಸಾಲು ಅಸ್ತ್ರಗಳು ವಿಪಕ್ಷಗಳ ಬಳಿ ಇದೆ. ಈ ಬಗ್ಗೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದು ಹೀಗೆ. ಅಧಿವೇಶನ ಕರೆದಿದ್ದಾರೆ ಅಂತ ನಾನು ಕೂಡ ಕೇಳ್ಪಟ್ಟಿದ್ದೇನೆ. 27ರವರೆಗೆ, ಆಗಸ್ಟ್ 27ರವರೆಗೆ ಸುಮಾರು 10 ದಿನಗಳ ಕಾಲ. 10 ದಿನಗಳು ಏನೇನಕ್ಕೂ ಚರ್ಚೆಗೆ ಸಾಕಾಗೋದಿಲ್ಲ. ಆದ್ರೂ ಕೂಡ ಯಾಕೆ ಅಂತಂದ್ರೆ ತಪ್ಪಿಸಿಕೊಂಡು ಹೋಗ್ಬೇಕು ಅಂತ ಹೇಳಿ ಬೆಳಗಾವಿಯಲ್ಲಿ ಇದೇ ರೀತಿ ಸದನ ಕರೆದ್ರು 6-7 ದಿನದಲ್ಲೇ ಮುಗಿಸಿ ಓಡಿ ಹೋದ್ರು. ಹೀಗೆ ಪ್ರತಿ ಸಾರಿ ಹೀಗೆ ಮಾಡ್ತಿದ್ದಾರೆ. ಈ ಸಾರಿನೂ ಹಾಗೆ ಮಾಡಿದ್ದಾರೆ. ಈ ಸಾರಿ ಬರ ಪರಿಸ್ಥಿತಿ ಇದೆ, ಭ್ರಷ್ಟಾಚಾರದ ವಿಚಾರಗಳಿದೆ, ಭೂ ಕಬಳಿಕೆ ವಿಚಾರಗಳಿವೆ, ಇದು ಏನೋ ಅಪಾಯಿಂಟ್ಮೆಂಟ್ಸ್ ನೇಮಕಾತಿಗಳ ವಿಚಾರ ಇದೆ. ಅನೇಕ ವಿಚಾರಗಳು ಈ ಸಾರಿ ನೆನೆಗೋದಿಗೆ ಬಿದ್ದಿದೆ. ಇನ್ನು ವಿಪಕ್ಷಗಳ ಅಸ್ತ್ರಗಳು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವುದರಲ್ಲಿ ಅನುಮಾನವಿಲ್ಲ. ಆದರೆ ವಿಪಕ್ಷಗಳ ಚರ್ಚೆಗೆ ನೂತನ ಸಿಎಂ ಮತ್ತು ಸಚಿವರು ಹೇಗೆ ಎದುರಿಸುತ್ತಾರೆ ಅನ್ನೋ ಕುತೂಹಲ ಕೂಡ ಇದೆ. ನಾವು ಸದನದಲ್ಲಿ ಸಮರ್ಥವಾಗಿ ಉತ್ತರವನ್ನ ಕೊಟ್ಟು ವಿಪಕ್ಷಗಳನ್ನ ಎದುರಿಸುತ್ತೇವೆ ಅಂತ ಕಾಂಗ್ರೆಸ್ನ ಶಾಸಕ ಮಾಗಡಿ ಬಾಲಕೃಷ್ಣ ಸ್ಪಷ್ಟಪಡಿಸಿದ್ದಾರೆ. ಮಾಡ್ಲಿ, ನಾವು ಅಸೆಂಬ್ಲಿನಲ್ಲಿ ನಾವು ಅದನ್ನೆಲ್ಲ ತೆರೆದಿಡ್ತೀವಿ. ಯಾರ್ಯಾರ ಕಾಲದಲ್ಲಿ ಏನೇನಾಯ್ತು, ಬಿಜೆಪಿ ಅವ್ರ ಕಾಲದಲ್ಲಿ ಏನಾಯ್ತು, ಇದಕ್ಕೆ ಯಾರು ಪಿತಾಮಹ, ಇದು ಸಮ್ಮಿಶ್ರ ಸರ್ಕಾರದಲ್ಲಿ ಆಗಿದ್ದು, ಜೆಡಿಎಸ್ ಮತ್ತೆ ಬಿಜೆಪಿ ಸಮ್ಮಿಶ್ರ ಸರ್ಕಾರದಲ್ಲಿ ಆಗಿದ್ದು. ನಂತರ ಇದನ್ನೆಲ್ಲ ಕೂಡ ಎಲ್ಲಾ ಸಂದರ್ಭದಲ್ಲೂ ಕೂಡ ಬಿಜೆಪಿಯವರು ಇದನ್ನು ಉಪಯೋಗಿಸಿಕೊಂಡಿದ್ದಾರೆ. ಅದನ್ನೆಲ್ಲ ಚರ್ಚೆ ಮಾಡೋಣ, ತೊಂದರೆ ಇಲ್ಲ. ಅದ್ರ ಬಗ್ಗೆ ದೀರ್ಘವಾಗಿ ಚರ್ಚೆ ಮಾಡೋಣ. ಈಗಾಗಲೇ ಫೈನಲ್ ನೋಟಿಫಿಕೇಶನ್ ಆಗಿರೋದ್ರಿಂದ ಈಗ ಅವರು ಕಾನೂನಾತ್ಮಕ ಹೋರಾಟಕ್ಕೆ ಹೋಗಬೇಕು. ಬಾಕಿಯವರು ಯಾರಾದ್ರೂ ಹೋದ್ರೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು. ಸರ್ಕಾರದ ಕೈಲಿ ಏನು ಇಲ್ಲ, ಈಗ ಫೈನಲ್ ನೋಟಿಫಿಕೇಶನ್ ಆಗಿದೆ. ಅದರಿಂದ ನೋಡೋಣ, ಇಬ್ರು ಹೋರಾಟ ಮಾಡಲಿ. ಇಬ್ಬರಿಗೂ ಉತ್ತರ ಕೊಡ್ತಕ್ಕಂಥ ಶಕ್ತಿ ನಮಗೂ ಇದೆ, ನಾವು ಉತ್ತರ ಕೊಡ್ತೀವಿ. ಈವರೆಗೂ ಉಪಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಸದನವನ್ನ ಎದುರಿಸಿದ್ರು. ಆದರೆ ಈಗ ಮೊದಲ ಬಾರಿಗೆ ಸಿಎಂ ಆದ ಬಳಿಕ ಸಭಾ ನಾಯಕನಾಗಿ ಸದನವನ್ನ ಹೇಗೆ ತೆಗೆದುಕೊಂಡು ಹೋಗ್ತಾರೆ, ಹೀಗಿರುವಂತಹ ಸಾಲು ಸಾಲು ಸವಾಲುಗಳಿಗೆ ಉತ್ತರವನ್ನ ನೀಡಿ ವಿಪಕ್ಷಗಳನ್ನ ಹೇಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ಸದನವನ್ನ ಎದುರಿಸುತ್ತಾರೆ ಅನ್ನೋ ಕುತೂಹಲವಿದೆ.